ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಗವದ್ಗೀತೆ ತತ್ವ ವಿವೇಚನಿ ಟೀಕಾ ಅಧ್ಯಾಯ 5 ಕರ್ಮ ಸನ್ಯಾಸ ಯೋಗ. ಇದರಿಂದ 25ನೇ ಶ್ಲೋಕವನ್ನು ತಿಳ್ಕೊಳ್ತಾ ಇದ್ವಿ. ಓದ ಭಾಗದಲ್ಲಿ ಸರ್ವಭೂತ ಹಿತೇರತಾಹ ಅನ್ನುವಂಥ ವಿಶೇಷಣವನ್ನು ಇಲ್ಲಿ ಕೊಡೋದಕ್ಕೆ ಕಾರಣ ಏನು ಅಂತ ತಿಳ್ಕೊಂಡ್ವಿ. ಏನು ತಿಳ್ಕೊಂಡ್ವಿ? ಪರಮಾತ್ಮನ ಜ್ಞಾನ ಯಾರಿಗೆ ಆಗ್ಬಿಡುತ್ತೋ ಅವರಿಗೆ ತನ್ನವರು ಬೇರೆಯವರು ಅನ್ನುವಂಥ ಭೇದ ಇರೋದಿಲ್ಲ. ಅವರಿಗೆಲ್ಲ ಜೀವಿಗಳಲ್ಲೂ ಕೂಡ ಒಂದೇ ಆತ್ಮ ಅನ್ನೋದನ್ನ ಅವರು ಅರ್ಥ ಮಾಡ್ಕೊಂಡಿರ್ತಾರೆ. ಸೊ ಯಾರು ಶರೀರವನ್ನೇ ಆತ್ಮ ಅಂತ ತಿಳ್ಕೊಂಡಿರ್ತಾರೋ ಅವರು ಅದರ ಹಿತಕ್ಕೋಸ್ಕರ ಕೆಲಸಗಳನ್ನು ಮಾಡ್ತಾ ಇರ್ತಾರೆ. ಆದರೆ ಎಲ್ಲರಲ್ಲೂ ಸಮಭಾವ ಇದ್ದು ಎಲ್ಲ ಒಂದೇ ಅಂತ ಯಾರು ತಿಳ್ಕೊಂಡಿರ್ತಾರೋ ಅವರು ಎಲ್ಲರ ಹಿತದಲ್ಲಿ ನಿರತರಾಗಿರ್ತಾರೆ ಅನ್ನುವಂಥ ಭಾವವನ್ನು ತೋರಿಸೋದಕ್ಕೋಸ್ಕರ, ನಮಗೆ ಅರ್ಥ ಆಗಬೇಕಲ್ಲ, ಅದಕ್ಕೋಸ್ಕರ ಇದನ್ನು ಹೇಳಿದ್ದಾರೆ. ಆದರೆ ನಿಜವಾಗ್ಲೂ ನೋಡಬೇಕು ಅಂತಂದರೆ ಇಡೀ ಜಗತ್ತೇ ಒಂದು ಅಂತ ಅವನ ಮನಸ್ಸಲ್ಲಿ ಬಂದ್ಬಿಟ್ಟಿರುತ್ತೆ, ಅವನ ಬುದ್ಧಿಗೆ ಬಂದ್ಬಿಟ್ಟಿರುತ್ತೆ, ಅವನ ತಿಳುವಳಿಕೆಗೆ ಬಂದ್ಬಿಟ್ಟಿರುತ್ತೆ. ಅಂಥ ಒಬ್ಬ ಮನುಷ್ಯ ಒಬ್ಬ ಪರಮಾತ್ಮನಲ್ಲದೆ ಇನ್ಯಾರ ಅಸ್ತಿತ್ವನೂ ಇಲ್ಲ ಅನ್ನೋದು ಅವನಿಗೆ ಗೊತ್ತಿದ ಮೇಲೆ ಬೇರೆಯವರ ಹಿತಕ್ಕೆ ಅವನು ಕೆಲಸ ಮಾಡ್ತಾನೆ ಅನ್ನೋದು ಕೂಡ ಅವನಲ್ಲಿರೋದಿಲ್ಲ. ಅವನಿಗೆ ಒಬ್ಬನೇ ಇರೋದು. ಅಂದರೆ ಇಡೀ ಒಂದು ಜಗತ್ತು ಸೃಷ್ಟಿ ಅಂತ ನಾವೇನು ಕರಿತೀವೋ ಎಲ್ಲ ಒಂದೇ ಭಗವಂತನೇ ಇರೋದು ಅನ್ನೋದ್ರ ಬಗ್ಗೆ ನಾವು ಡೀಟೇಲ್ ಆಗಿ ತಿಳ್ಕೊಂಡಿದ್ದೀವಿ. ಅರ್ಥ ಆಗಿಲ್ಲ ಅಂತಂದರೆ ಮತ್ತೆ ಮತ್ತೆ ಕೇಳಿದಾಗ ನಮ್ಗೆ ಅದು ಇನ್ನೂ ಚೆನ್ನಾಗಿ ಅರ್ಥ ಆಗುತ್ತೆ. ಸೊ ಇಲ್ಲಿ ಮುಂದಿನ ಪ್ರಶ್ನೆ ಏನು ಅಂತಂದರೆ, ಋಷಯ ಅನ್ನುವಂಥ ಪದದ ಅರ್ಥವನ್ನು ಬ್ರಹ್ಮವೇತ್ತ ಅಂತ ಹೇಗೆ ಹೇಳಿದ್ದಾರೆ, ಯಾಕೆ ಹೇಳಿದ್ದಾರೆ ಅಂತ ಇಲ್ಲಿ ಪ್ರಶ್ನೆ. ಉತ್ತರ ಏನು ಅಂತಂದರೆ, ಇಲ್ಲಿ ಋಷ್ ಅನ್ನುವಂಥ ಧಾತುವಿನ ಭಾವಾರ್ಥ ಜ್ಞಾನ ಅಥವಾ ತತ್ವಾರ್ಥ ದರ್ಶನ ಅನ್ನೋದು. ಋಷ್ ಅಂತಂದರೆ ಅರ್ಥನೇ ಜ್ಞಾನ ಅಂತ, ಅಥವಾ ತತ್ವಾರ್ಥ ದರ್ಶನ ಅಂದರೆ ತತ್ವಾರ್ಥವನ್ನು ತಿಳ್ಕೊಂಡಿರೋನು, ಅದರ ಬಗ್ಗೆ ಗೊತ್ತಿರೋನು ಅಂತ ಅರ್ಥ. ಇದಕ್ಕೆ ಅನುಸಾರವಾಗಿ ಯಥಾರ್ಥ ತತ್ವವನ್ನು ಚೆನ್ನಾಗಿ ಯಾರು ತಿಳ್ಕೊಂಡಿರ್ತಾನೋ ಅವನನ್ನು ಋಷಿ ಅಂತ ಕರೀತಾರೆ ಅನ್ನೋದು ನಮಗೆ ಗೊತ್ತಾಗತ್ತೆ. ಅಂದರೆ ಇಲ್ಲಿ ಋಷ್ ಅನ್ನುವಂಥ ಧಾತುಗೆ ಅರ್ಥನೇ ಜ್ಞಾನ ಅಥವಾ ತತ್ವಾರ್ಥ ದರ್ಶನ ಅಂತ ಅಂದ್ಬಿಟ್ಟು. ಸೊ ಯಾರು ಈ ತತ್ವವನ್ನು ಚೆನ್ನಾಗಿ ತಿಳ್ಕೊಂಡಿರ್ತಾನೋ ಅವನನ್ನು ಋಷಿ ಅಂತಂದ್ಬಿಟ್ಟು ಅರ್ಥ ಮಾಡ್ಕೋಬೋದು. ಅದಕ್ಕೋಸ್ಕರನೇ ಇಲ್ಲಿ ಋಷಿಯ ಅರ್ಥವನ್ನು ಬ್ರಹ್ಮವೇತ್ತ ಅಂದರೆ ಬ್ರಹ್ಮನನ್ನು ತಿಳಿದಿರುವಂಥವನು, ಸರಿಯಾಗಿ ಅರ್ಥ ಮಾಡ್ಕೊಂಡಿರೋನು ಅಂತ ಇಲ್ಲಿ ತಿಳ್ಕೊಳ್ಳೋದು ಸರಿಯಾಗಿದೆ ಅಂತ ಹೇಳಿದ್ದಾರೆ. ಈಗ ಋಷಿಗಳು ಅಂತ ಹೇಳ್ತೀವಲ್ವಾ, ಅದಕ್ಕೆ ಅರ್ಥ ಗೊತ್ತಾಯ್ತಾ? ಋಷ್ ಅಂತಂದರೆ ಜ್ಞಾನ ಅಥವಾ ತತ್ವಾರ್ಥ ದರ್ಶನ ಅಂತ ಅರ್ಥ. ಯಾರದನ್ನು ತಿಳ್ಕೊಂಡಿರ್ತಾರೋ ಅವರನ್ನು ಋಷಿಗಳು ಅಂತ ಕರೆಯುವಂಥದ್ದು. ಕ್ಷೀಣ ಕಲ್ಮಷಾಹ ಚಿನ್ನದ್ವೈದಾಹ ಮತ್ತು ಯಥಾತ್ಮನಃ ಈ ವಿಶೇಷಣಗಳು ಕೂಡ ಇದೇ ಅರ್ಥವನ್ನು ಸಮರ್ಥನೆ ಮಾಡುತ್ತೆ. ಕ್ಷೀಣ ಕಲ್ಮಷಾಹ ಅಂದರೆ ತನ್ನಲ್ಲಿರುವಂತಹ ಆ ಒಂದು ಪಾಪಗಳು ಅದೆಲ್ಲ ಹೋಗ್ಬಿಟ್ಟಿರುತ್ತೆ. ಚಿನ್ನದ್ವೈದಾಹ ಅವನಲ್ಲಿ ಸಂಶಯನೂ ಇರೋದಿಲ್ಲ, ಅವನು ಪರಮಾತ್ಮನ ತದ್ರೂಪವೇ ಆಗ್ಬಿಟ್ಟಿರ್ತಾನೆ. ಇದೆಲ್ಲದಕ್ಕೂ ಇದೇ ಅರ್ಥವನ್ನು ಅದು ಕೂಡ ಕೊಡುತ್ತೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಶ್ರುತಿಯು ಹೇಳುತ್ತದೆ ಅಂದರೆ ಮುಂಡಕ ಉಪನಿಷತ್ ಇದೆಯಲ್ಲ, ಅದರಲ್ಲಿ ಏನು ಹೇಳಿದ್ದಾರೆ ಒಂದು ಶ್ಲೋಕ, ಅದನ್ನು ಹೇಳ್ತಾ ಇದ್ದಾರೆ. ಭಿದ್ಯತೆ ಹೃದಯ ಗ್ರಂಥಿಶ್ಚಿದ್ಯಂತೆ ಸರ್ವ ಸಂಶಯಾಃ ಕ್ಷೀಯಂತೆ ಚಾಸ್ಯ ಕರ್ಮಾಣಿ ತಸ್ಮಿನ್ ದೃಷ್ಟೇ ಪರಾವರೇ. ಅಂದರೆ ಅರ್ಥ ಏನು? ಪರಾವರ ಸ್ವರೂಪಿ ಪರಮಾತ್ಮನ ಸಾಕ್ಷಾತ್ಕಾರವಾದ ಮೇಲೆ ಈ ಜ್ಞಾನಿ ಪುರುಷನ ಹೃದಯ ಗ್ರಂಥಿಗಳು ಬಿಚ್ಚಲ್ಪಡುತ್ತವೆ, ಸಂಪೂರ್ಣ ಸಂಶಯಗಳು ನಷ್ಟವಾಗಿ ಹೋಗುತ್ತವೆ ಮತ್ತು ಸಮಸ್ತ ಕರ್ಮಗಳು ಕ್ಷಯವಾಗಿ ಹೋಗುತ್ತವೆ. ನೋಡಿ ಈ ಶ್ಲೋಕದ ಅರ್ಥ ಎಷ್ಟು ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ಮುಂಡಕ ಉಪನಿಷತ್ತಿನಲ್ಲಿ ಏನು ಹೇಳ್ತಾ ಇದ್ದಾರೆ? ಪರಾವರ ಸ್ವರೂಪಿ ಪರಮಾತ್ಮನ ಸಾಕ್ಷಾತ್ಕಾರ, ಭಗವಂತನ ಸಾಕ್ಷಾತ್ಕಾರ ಆಗೋದ ಮೇಲೆ ಏನಾಗುತ್ತೆ? ಈ ಜ್ಞಾನಿ ಮನುಷ್ಯರ ಹೃದಯದಲ್ಲಿ ಗ್ರಂಥಿಗಳಿರುತ್ತೆ, ಗಂಟುಗಳು ಅಥವಾ ಏನೇನೋ ದೋಷಗಳು, ಸಂಶಯಗಳು, ಇದನ್ನೆಲ್ಲ ಗ್ರಂಥಿಗಳು ಅಂತ ಹೇಳ್ತಾರೆ. ಅಂದರೆ ಏನೇ ಒಂದು ಭಗವಂತನನ್ನು ಬಿಟ್ಟು ಬೇರೆ ಎಲ್ಲ ಕೂಡ ಹಾಕ್ಕೊಂಡಿರ್ತೀವಲ್ವ ಒಳಗಡೆ, ದೋಷಗಳಾಗಿರಬಹುದು, ಅಜ್ಞಾನ ಆಗಿರ್ಬೋದು, ಪಾಪ ಆಗಿರಬಹುದು, ಸಂಶಯಗಳಾಗಿರಬಹುದು, ಅಥವಾ ಕಾಮ ಕ್ರೋಧ ಇದೆಲ್ಲ ಆಗಿರ್ಬೋದು, ಏನೇನಿದೆಯೋ ಎಲ್ಲ ಗ್ರಂಥಿಗಳು ಕೂಡ ನಮ್ಮಿಂದ ದೂರ ಆಗಿಬಿಡುತ್ತೆ ಅಂತ ಅರ್ಥ. ಅಂದರೆ ನಮ್ಮಲ್ಲಿರುವಂಥ ಸಂಶಯಗಳು ಸಂಪೂರ್ಣವಾಗಿ ನಷ್ಟ ಆಗಿಬಿಡುತ್ತೆ ಮತ್ತು ಸಮಸ್ತ ಕರ್ಮಗಳು ಕೂಡ ಕ್ಷಯವಾಗಿ ಹೋಗುತ್ತೆ. ಇಷ್ಟು ದಿವಸ ನಾವೇನೆಲ್ಲ ಸಂಚಯ ಮಾಡಿ ಇಟ್ಕೊಂಡಿದ್ವೋ, ಈ ಕೆಲಸ ಮಾಡಿದ್ರೆ ಈ ಫಲ ಸಿಗಲಿ, ಆ ಫಲ ಸಿಗಲಿ, ಅದಕ್ಕೋಸ್ಕರ ಮಾಡ್ತಾಯಿದ್ದೀನಿ, ಇದಕ್ಕೋಸ್ಕರ ಮಾಡ್ತಾಯಿದ್ದೀನಿ ಅಂತ ಅದೆಲ್ಲ ನಮ್ಮ ಹೃದಯದಲ್ಲಿ
ತಮ್ಮ ತಮ್ಮ ಒಂದು ಬೀಜವನ್ನು ಬಿತ್ತಿರ್ತವೆ ಆಯಿತಾ. ನಾವು ಏನೇ ಕೆಲಸ ಮಾಡಿದ್ರು ನಾನು ಮಾಡ್ತಾ ಇದ್ದೀನಿ ಅನ್ನುವಂಥ ಭಾವವನ್ನು ಇಟ್ಕೊಂಡು ಮಾಡ್ತಿರ್ತೀವಲ್ವ, ಅದಕ್ಕೋಸ್ಕರ ಅದರದ್ದು ಒಂದು ಫಲಗಳೆಲ್ಲ ನಮ್ಮಲ್ಲಿ ಸಂಚಯವಾಗಿರುತ್ತಲ್ಲ ಅವೆಲ್ಲವೂ ಕೂಡ ದೂರ ಆಗುತ್ತೆ. ಅಂದರೆ ಅದು ಇಲ್ಲದೆ ಇರೋ ಥರ ಜೀರೋ ಆಗಿಬಿಡುತ್ತೆ. ಯಾಕೆ, ಇರೋದು ಒಬ್ಬನೇ ಭಗವಂತ ಅನ್ನೋದು ಅವ್ರಿಗೆ ಗೊತ್ತಾದ್ಮೇಲೆ ಯಾವುದು ನಾನು, ನಂದು, ನಾನೇ ಇದೆಲ್ಲ ಹೊರಟೋಗ್ಬಿಡುತ್ತೆ. ಅದು ಇರೋವರೆಗೂ ಮಾತ್ರ ಇದೆಲ್ಲ. ಅದು ಹೊರಟೋದ್ಮೇಲೆ ಏನೂ ಇರೋದಿಲ್ಲ. ಭಗವಂತ ಒಬ್ಬನೇ ಇಡೀ ಈ ಸೃಷ್ಟಿನೇ ಒಂದು ಅಂತ ಅವ್ರಿಗೆ ಗೊತ್ತಾದ್ಮೇಲೆ ಅವರು ಬೇರೆಯವ್ರಿಗೋಸ್ಕರ ನಾನು ಒಳ್ಳೇದು ಮಾಡ್ತಾ ಇದ್ದೀನಿ, ಇವ್ರಿಗೋಸ್ಕರ ಅದು ಮಾಡ್ತಾ ಇದ್ದೀನಿ, ಏನೂ ಇರೋದಿಲ್ಲ. ಮತ್ತು ನಮ್ಮ ಒಳಗಡೆ ಏನೆಲ್ಲ ಸಂಶಯಗಳಿರುತ್ತೋ ಅದು ದೂರ ಆಗಿರುತ್ತೆ, ಗ್ರಂಥಿಗಳು ದೂರ ಆಗಿಬಿಟ್ಟಿರುತ್ತೆ. ನಾವು ಮಾಡಿರುವಂತಹ ಕರ್ಮಗಳು, ಅದರ ಫಲಗಳು, ಅದು ಇದು ಏನೇನಿರುತ್ತೋ ಎಲ್ಲ ನಾಶ ಆಗಿ ಝೀರೋ ಬ್ಯಾಲೆನ್ಸ್ಗೆ ಬಂದ್ಬಿಟ್ಟಿರುತ್ತೆ ಅನ್ನೋದು ಇದರ ಅರ್ಥ. ಸೊ ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.